ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಮ್ಮರ್ ಸ್ಪೆಷಲ್ ಆಗಿರುವಂಥ ಇನ್ನೊಂದು ಕೋಲ್ಡ್ ರೆಸಿಪಿ ತೋರಿಸ್ತಾ ಇದ್ದೇನೆ. ಇವತ್ತು ನಾನು ಪಲ್ಲುದ ರೆಸಿಪಿ ಮಾಡ್ತಾ ಇದ್ದೇನೆ. ಮಕ್ಕಳು ಏನು ಗೊತ್ತಾ ಫ್ರೆಂಡ್ಸ್, ಶಾಲೆಗೆ ಹೋಗಿ ಬಂದಾಗ ತುಂಬಾ ಸುಸ್ತಾಗಿರ್ತಾರೆ, ಏನಾದರೂ ಹೊಟ್ಟೆ ಹಸಿವಾಗಿರುತ್ತಲ್ಲ. ಇವಾಗ ಸಮ್ಮರ್ ಅಲ್ಲ ಫ್ರೆಂಡ್ಸ್, ನಾನಿವತ್ತು ಪಲ್ಲುದ ರೆಸಿಪಿ ಮಾಡುವಂತಿದ್ದೇನೆ. ಇದರ ಮುಂಚೆ ಮಕ್ಕಳಿಗೆ ಮಾಡಿ ಕೊಟ್ಟಿದ್ದೇನೆ, ನಾನು ತುಂಬ ಸಲ ಮಾಡಿಕೊಟ್ಟಿದ್ದೇನೆ. ಇವಾಗ ನಾನು ಮತ್ತೆ ಅದೇ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಎಂತ ಅಡುಗೆ ಮಾಡ್ತಾ ಇದ್ದೇನಲ್ಲ, ರೆಸಿಪಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಆ ವಿಡಿಯೋವನ್ನು ಶೇರ್ ಮಾಡು ಅಂತೇಳಿ ಇವತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಹಸಿವಿಗೆ ಹೊಟ್ಟೆ ಸಹ ಫುಲ್ ಆಗುತ್ತೆ, ಥರ ಸ್ಪೆಷಲ್ ಆಗಿರುತ್ತೆ, ಮಕ್ಕಳಿಗೂ ಖುಷಿಯಾಗಿ ತಿಂತಾರೆ. ಹಾಗಾಗಿ ನಾನಿವತ್ತು ಆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ನಾವು ಬಾಣಲೆ ತೊಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು 1/4 ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೇನೆ. ಅಂದರೆ ನಾವು ಪಾಯಸ ಎಲ್ಲ ಮಾಡ್ತೇವಲ್ಲ, ಆ ಶಾವಿಗೆ ತಗೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗುವಷ್ಟು ತನಕ ಚೆನ್ನಾಗಿ ಹುರಿಬೇಕು. ಅದು ಒಳ್ಳೆ ಪರಿಮಳ ಬರುತ್ತೆ. ಇವಾಗ ಸ್ವಲ್ಪ ಬಿಳಿ ಕಲರ್ ಬರ್ತಾ ಇದೆ ನೋಡಿ, ಅಷ್ಟೊತ್ತಿಗೆ ಆಗಬೇಕಾದ್ರೆ ನಾವು ಇದಿದೆಯಲ್ಲ, ಹಾಲಿದೆ ಅಲ್ಲ, 2 ಕಪ್ಪಷ್ಟು 2 ಅಥವಾ 2.5 ಕಪ್ಪಷ್ಟು ಹಾಲು ತಗೊಂಡಿದ್ದೇನೆ. ಹಾಲು ಹಾಕಿ ಚೆನ್ನಾಗಿ ಶಾವಿಗೆ ಚೆನ್ನಾಗಿ ಬೇಯಬೇಕು. ಈ ಹಾಲಲ್ಲೇ ಅಷ್ಟು ತನಕ ಚೆನ್ನಾಗಿ ಬೇಯ್ತಾ ಇರಲಿ. ಅದಕ್ಕೆ ಮತ್ತು ಕರೆಕ್ಟಾಗಿ ನಾವು ರುಚಿಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಮತ್ತು ಕಸ್ಟರ್ಡಲ್ಲೂ ಸ್ವೀಟ್ ಇರೋದಿಲ್ಲ, ನಂತರ ಲೈಟ್ ಸ್ವೀಟ್ ಬರುವಷ್ಟು ಸ್ವೀಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಶಾವಿಗೆ ಬೆಂದಾದ ನಂತರ ನಾವು ನೋಡಿ, ಇವಾಗ ಆಲ್ರೆಡಿ ಬೆಂದಿದೆ ಶಾವಿಗೆ. ಇವಾಗ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ನಾನು ಬೇಕರ್ ಕಂಪನಿಯವರದ್ದು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ, ವೆನಿಲಾ ಫ್ಲೇವರ್ ತಗೊಂಡಿದ್ದೇನೆ. ಇದು ನಾನು 2 ಸ್ಪೂನಷ್ಟು ತಗೊಂಡಿದ್ದೇನೆ. ಇದು ಹಾಕಿದ ನಂತರ ತಿಕ್ಕಾಗುತ್ತೆ ನಮ್ಮದು ಶಾವಿಗೆ ಪಾಯಸ. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದಲ್ಲ, ನಮ್ಮದು ಶಾವಿಗೆ ಬೆಂದಿದಲ್ಲ. ಆನಂತರ ಸ್ಟವ್ ಆನ್ ಮಾಡಿಕೊಂಡು ಈ ಕಸ್ಟರ್ಡನ್ನು ಅದಕ್ಕೆ ಹಾಕಬೇಕು. ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಅದಕ್ಕೆ ಫಸ್ಟ್ ನಮ್ಮದು ಪಾಯಸ ಸ್ವಲ್ಪ ತೆಳು ಇರಬೇಕು, ತೆಳು ಇದ್ದರೆ ಕರೆಕ್ಟ್ ಆಗಿರುತ್ತೆ ಇದು. ನೋಡಿ, ಇವಾಗ ಬೆಂದಿದೆ ಆಲ್ರೆಡಿ, ಸಾಕಿಷ್ಟು. ಇವಾಗ ಆಫ್ ಮಾಡ್ತಾ ಇದ್ದೇನೆ. ಆಫ್ ಮಾಡಿ ಒಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಇಟ್ಟುಬಿಡಿ. ಇವಾಗ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡುವ. ತುಂಬಾ ಈಸಿ ಫ್ರೆಂಡ್ಸ್, ಇದೇನಷ್ಟು ಕಷ್ಟ ಏನಿಲ್ಲ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಆ ಥರ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಇದ್ದರೆ ಏನಾದರೂ ಫ್ರೂಟ್ಸು ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ದಾಳಿಂಬೆ, ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೇನೆ, ನಂತರ ಆ್ಯಪಲ್ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಬಾಳೆಹಣ್ಣು ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ, ಯಾವುದಾದ್ರೂ ಬಾಳೆಹಣ್ಣು ಎಲ್ಲ ಒಂದು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ತಾ ಇದ್ದಾನೆ ನಂತರ ಹಾಕ್ಕೊಳ್ಳಿಕ್ಕೆ. ಮತ್ತು ಇದಿದೆಲ್ಲ ಕಾಮಕಸ್ತೂರಿ ಬೀಜ ಇದೆಲ್ಲ ಫ್ರೆಂಡ್ಸ್, ಸಬ್ಜಿ ಅಂತ ಹೇಳ್ತಾರೆ ನೋಡಿ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ. ಅಂದರೆ ತಂಪು ಫ್ರೆಂಡ್ಸ್, ಇದೆಲ್ಲ ಖುಷಿಯಾಗುತ್ತೆ, ಸಮ್ಮರಿಗೆ ಚೆನ್ನಾಗಿರುತ್ತೆ. ಇವಾಗ ರೆಡಿ ಮಾಡ್ಕೊಳ್ಳುವ. ಗ್ಲಾಸ್ ತಗೊಂಡು ನಾನು ಫಸ್ಟ್ ಅದು ಕಾಮಕಸ್ತೂರಿ ಬೀಜದ ಹಾಕ್ಕೊಂಡಿದ್ದೇನೆ, ನೆಂದಿರುವಂಥದ್ದು. ಅನಂತರ ಫ್ರೂಟ್ಸು, ಅನಂತರ ಇದು ಕಸ್ಟರ್ಡ್ ಸ್ವಲ್ಪನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಏನು ಬೇಡ. ಅನಂತರ ನಾವಿದು ಟೂಟಿ ಫ್ರೂಟಿ ಅದನ್ನು ಹಾಕ್ತಾ ಇದ್ದೇನೆ. ಅನಂತರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೇನೆ, ಮತ್ತು ಒಂಚೂರು ಕಾಮಕಸ್ತೂರಿ ಬೀಜ, ಮತ್ತು ಒಂಚೂರು ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೇನೆ. ಅನಂತರ ನಾನು ಫೈನಲ್ ಆಗಿ ಐಸ್ ಕ್ರೀಮ್, ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಹಾಕ್ತಾಯಿದ್ದೇನೆ. ಬೇಕಂದರೆ 2 ಫ್ಲೇವರ್ ಸಹ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಮತ್ತೊಂದು ಸ್ವಲ್ಪ ಟೂಟಿ ಫ್ರೂಟಿಂದ ಡೆಕೋರೇಷನ್ ಮಾಡಿ ಅನಂತರ ಒಂದು ಚೇರಿ ಇಟ್ಟರೆ ಫೈನಲ್ ಆಗಿರುವಂಥ ನಮ್ಮದು ಫಲೂದ ರೆಡಿಯಾಗಿದೆ. ಫಲೂದ ರೆಸಿಪಿ ರೆಡಿಯಾಗಿದೆ. ಅಂದರೆ ಚೆನ್ನಾಗಿರುತ್ತೆ, ಒಂಥರ ಸಮ್ಮರಿಗೂ ಹೊಟ್ಟೆ ಸಹ ಫುಲ್ ಆಗುತ್ತೆ. ಇವಾಗ ಟೀ ಕಾಫಿ ಎಲ್ಲ ಸಾಯಂಕಾಲ ನಮಗೆ ಕುಡಿಲಿಕ್ಕೆ ಬೋರ್ ಆಗುತ್ತೆ, ಆವಾಗ ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ, ಹಸ್ಬೆಂಡ್ ಕೆಲಸದಿಂದೆಲ್ಲ ಬಂದಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ, ಖುಷಿಯಾಗಿ ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿ ಅಲ್ವಾ ಇದು ರೆಸಿಪಿ.